press the bell icon on the YouTube app and never miss another update. Welcome students. Today we are going to learn the price list and receipt ಅಥವಾ ಬಿಲ್ ಅಂತ ಕರಿತೀವಿ. ಸೊ ಬಿಲ್ ಬಗ್ಗೆ ಗೊತ್ತಿದೆ, ಲಾಸ್ಟ್ ಇಯರ್ ನೀವು ಕಲ್ತಿದ್ದೀರಿ ಬಿಲ್ ಹೇಗೆ ಪ್ರಿಪೇರ್ ಮಾಡೋದು, ಬಿಲ್ ಹೇಗಿರುತ್ತೆ ಅಂತ. ಓಕೆ, ಸೊ ಇಲ್ಲಿ ಸುಮಾ ಪರ್ಚೇಸ್ ಸಮ್ ಕ್ಲಾತ್ಸ್ ಫಾರ್ ನವೀನ್ ಟೆಕ್ಸ್ಟೈಲ್ಸ್. ಓಕೆ, the copy of the bill given by the shopkeeper is given below. Observe the details. ಸುಮಾ ಕೆಲವೊಂದು ಕ್ಲಾತ್ಸನ್ನು ಪರ್ಚೇಸ್ ಮಾಡಿದ್ದಾರೆ ನವೀನ್ ಟೆಕ್ಸ್ಟೈಲ್ಸಿಂದ ಬೆಂಗಳೂರು. ಓಕೆ, ಸೊ ಯಾವ ಡೇಟಿಗೆ ಡೇಟ್ ಇರುತ್ತೆ? ಸೊ 15. ಓಕೆ, 15th August 2013. ಓಕೆ, ಬಿಲ್ ನಂಬರ್ ಏನಾಗಿದೆ? 5379 ಆಗಿದೆ. ಸೊ ನೇಮ್ ಆಫ್ ದ ಕಸ್ಟಮರ್ ಸುಮಾ. ಸೊ 3 ಐಟಮ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಏನು? ಸ್ಯಾರಿ, ಕ್ವಾಂಟಿಟಿ ಎಷ್ಟು? ಒನ್ ಸ್ಯಾರಿನ ತೊಗೊಂಡಿದ್ದಾರೆ. ಶರ್ಟ್ ಪೀಸ್ 2. ಓಕೆ, ಸೊ ಪ್ಯಾಂಟ್ ಪೀಸ್ 2. ಓಕೆ, ಸೊ ಕಾಸ್ಟ್ ಆಫ್ ಒನ್ ಐಟಮ್ ಅಂದರೆ ಒನ್ ಐಟಮಿಗೆ ಇಷ್ಟು ಕಾಸ್ಟ್ ಅಂತ ಇವರು ಈ ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಒಂದು ಸ್ಯಾರಿಗೆ ಎಷ್ಟು? 470 rupees. ಒನ್ ಶರ್ಟ್ ಪೀಸಿಗೆ 150 rupees. ಓಕೆ, ಒಂದು ಶರ್ಟಿಗೆ ಎಷ್ಟು? 150 rupees. ಸೊ ಪ್ಯಾಂಟ್ ಪೀಸಿಗೆ ಎಷ್ಟು? ಒಂದು ಪ್ಯಾಂಟ್ ಪೀಸಿಗೆ 189 rupees. ಸೊ ಕ್ವಾಂಟಿಟಿ ಎಷ್ಟಿದೆ? 1, 2, 2 ಮೀನ್ಸ್ ಸ್ಯಾರಿ 1, ಶರ್ಟ್ ಪೀಸ್ 2 ಆ್ಯಂಡ್ ಪ್ಯಾಂಟ್ ಪೀಸ್ 2 ಇದೆ. ಹಾಗಾಗಿ ಇದನ್ನು ನಾವು ಒನ್ ಕ್ವಾಂಟಿಟಿ ಅಂದರೆ 470 ಬರುತ್ತೆ. ಸೊ ಇಲ್ಲಿ ಕ್ವಾಂಟಿಟಿ ಎಷ್ಟಿದೆ? 2 ಇದೆ. ಶರ್ಟ್ ಪೀಸಿನ ಕ್ವಾಂಟಿಟಿ 2 ಇದೆ, ಅಂದರೆ 2 ಐಟಮ್ಸ್ ಅಂದರೆ 2 ಶರ್ಟ್ ಪೀಸನ್ನು ಅವರು ಪರ್ಚೇಸ್ ಮಾಡಿದ್ದಾರೆ. ಹಾಗಾದರೆ ಒಂದು ಐಟಮ್ ಒಂದು ಶರ್ಟ್ ಪೀಸಿಗೆ ಬರೀ ಒಂದೇ ಒಂದು ಶರ್ಟ್ ಪೀಸಿಗೆ 150 rupees ಅಂದರೆ 2 ಶರ್ಟ್ ಪೀಸಿಗೆ ಎಷ್ಟಾಯಿತು? ಸೊ 300 rupees. ಓಕೆ, ಅದೇ ಥರ ಒಂದು ಪ್ಯಾಂಟ್ ಪೀಸಿಗೆ 189 rupees ಮೀನ್ಸ್ 2 ಪ್ಯಾಂಟ್ ಪೀಸಸ್ಗೆ ಎಷ್ಟಾಯಿತು? ಸೊ ಮಲ್ಟಿಪ್ಲೈ ಮಾಡಿದ್ರೆ 378 rupees ಆಗಿದೆ. ಸೊ ಆ್ಯಕ್ಚುಲ್ ಅಮೌಂಟ್ ಇಲ್ಲಿದೆ. ಸೊ ಇವರು ಒನ್ ಐಟಮ್ಗೆ ಎಷ್ಟು ಕಾಸ್ಟ್ ಆಗಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ತಮ್ಮ ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟು ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 1148 rupees ಆಗುತ್ತೆ. ಓಕೆ, ವ್ಯಾಟ್ ಅಂದರೆ ಟ್ಯಾಕ್ಸು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಓಕೆ, ಟ್ಯಾಕ್ಸ್ ಹಾಕ್ತಾರಲ್ವಾ? ಸೊ ಎಷ್ಟು ಪರ್ಸೆಂಟ್ ಹಾಕಿದ್ದಾರೆ ಇದ್ರ ಮೇಲೆ ಅಂದರೆ 63 rupees ಹಾಕಿದ್ದಾರೆ. ಓಕೆ, ಸೊ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಎಷ್ಟಿದೆ? 63 rupees. ಸೊ ಅದೆಲ್ಲ ಟೋಟಲ್ ಆಗಿ ಎಷ್ಟಾಗಿದೆ ನಮಗೆ ಅಮೌಂಟು? ಸೊ ಒನ್ ಟೋಟಲ್ ಓಕೆ ಟೋಟಲ್ 1211 rupees ಆಗಿದೆ. ಎಷ್ಟು? 1211 rupees. ಸೊ ಮತ್ತೇನೇನಿದೆ? ಸೊ ನಂಬರ್ ಆಯಿತು, ಬಿಲ್ ನಂಬರ್ ಆಯಿತು, ನೇಮ್ ಆಫ್ ದ ಕಸ್ಟಮರ್ ಆಯಿತು. ಸೊ ವರ್ಡ್ಸಲ್ಲಿರುತ್ತೆ. ಸೊ ಟೋಟಲ್ ಏನಾಗಿರುತ್ತೆ? ಸೊ ನಂಬರ್ಸಲ್ಲೂ ಇರುತ್ತೆ, ವರ್ಡ್ಸಲ್ಲೂ ಇರುತ್ತೆ. ಓಕೆ, 1211. ಓಕೆ, ಸೊ 1211 ಅಂತ ವರ್ಡ್ಸಲ್ಲಿರುತ್ತೆ. ಆಮೇಲೆ ಸಿಗ್ನೇಚರ್ ಆಫ್ ದ ಶಾಪ್ಕೀಪರ್. ಓಕೆ, ಸಿಗ್ನೇಚರ್ ಮಾಡಿ ಅವರು ನಮಗೆ ಬಿಲ್ ಕೊಡ್ತಾರೆ. ಸಿಗ್ನೇಚರ್ ಆಫ್ ದ ಶಾಪ್ಕೀಪರ್. ಓಕೆ, ಸೊ ಈ ಥರ ನಾವು ಬಿಲ್ಲನ್ನ ಪ್ರಿಪೇರ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟು ಇಲ್ಲಿ ಇದರ ಬೇಸಿಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಏನಿದೆ ಅಂದರೆ ಅಬ್ಸರ್ವ್ ದ ಅಬೋವ್ ಬಿಲ್ ಆ್ಯಂಡ್ ಐಡೆಂಟಿಫೈ ದ ಡೀಟೇಲ್ಸ್. ಅಂದರೆ ಇದರಲ್ಲಿ ಏನೇನು ಡೀಟೇಲ್ಸ್ ಇದೆ ಅದನ್ನು ಇಲ್ಲಿ ಕೆಳಗೆ ಒಂದು ಲೀಸ್ಟ್ ಮಾಡಬೇಕು. ಓಕೆ, ಮಾಡಿದ್ವಾ? ಸೊ ಇಲ್ಲಿ ನೋಡಿ, ಓಕೆ, ಫಸ್ಟ್ ಏನಿದೆ ಇದರಲ್ಲಿ?
ಫಸ್ಟು ಈ ಬಿಲ್ಲಲ್ಲಿ ಏನಿದೆ, ಸೊ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಶಾಪ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಶಾಪ್ ಅಲ್ವಾ. ಸೊ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಶಾಪ್. ಸೊ ಸೆಕೆಂಡ್ ಒನ್ ನೇಮ್ ಆ್ಯಂಡ್ ಅಡ್ರೆಸ್ ಆಯಿತು. ನೆಕ್ಸ್ಟು ರಿಸಿಪ್ಟ್ ನಂಬರ್. ಓಕೆ, ಏನಿದೆ, ರಿಸಿಪ್ಟ್ ನಂಬರ್ ಇದೆ. ಓಕೆ, ರಿಸಿಪ್ಟ್ ನಂಬರ್. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ, ನೇಮ್ ಆಫ್ ದ ಕಸ್ಟಮರ್. ಏನಿದೆ, ನೇಮ್ ಆಫ್ ದ ಕಸ್ಟಮರ್. ಕಸ್ಟಮರ್, ನೇಮ್ ಆಫ್ ದ ಕಸ್ಟಮರ್, ನೇಮ್ ಆಫ್ ದ ಕಸ್ಟಮರ್. ನೆಕ್ಸ್ಟು ಫೋರ್ತ್ ಒನ್ ಏನಿದೆ, ಡೇಟ್ ಇದೆ ಅಲ್ವಾ, ಡೇಟ್ ಇದೆ. ಓಕೆ, ಸೊ ಡೇಟ್. ಡೇಟ್. ನೆಕ್ಸ್ಟು ಫಿಫ್ತ್ ಒನ್ signature of the shopkeeper. Okay, signature of the shopkeeper. Signature of shopkeeper. Okay, signature of the shopkeeper. Next to total in words and numbers. Okay, total in numbers and words. And words. Okay, in numbers and words. Next to quantity ಇದೆ ಅಲ್ವಾ, quantity. Next to ಕ್ವಾಂಟಿಟಿ. ಓಕೆ, ಎಷ್ಟು ಕ್ವಾಂಟಿಟಿನ ಅವರು ಪರ್ಚೇಸ್ ಮಾಡಿದ್ದಾರೆ ಅನ್ನೋದನ್ನು ಇದೆ, ಕ್ವಾಂಟಿಟಿ ಇದೆ. ಓಕೆ, ಸೊ ಇಷ್ಟೆಲ್ಲ ಇದೆ. ಏನಿದೆ ಅಂದರೆ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಶಾಪ್, ರಿಸಿಪ್ಟ್ ನಂಬರ್, ನೇಮ್ ಆಫ್ ದ ಕಸ್ಟಮರ್, ಡೇಟ್, ಸಿಗ್ನೇಚರ್ ಆಫ್ ದ ಶಾಪ್ಕೀಪರ್, ಟೋಟಲ್ ಇನ್ ವರ್ಡ್ಸ್ ಆ್ಯಂಡ್ ನಂಬರ್ಸ್, ಕ್ವಾಂಟಿಟಿ. ಸೊ ಇವೆಲ್ಲ ಡೀಟೇಲ್ಸು ಈ ಬಿಲ್ಲಲ್ಲಿ ಇದೆ. ಓಕೆ, ಓಕೆ. ಇಲ್ಲಿ ಸೊ ನಮಗೆ ಇಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸನ್ನು ನಾವೇನು ಮಾಡಬೇಕು, ಫಿಲ್ ಮಾಡಬೇಕು. ಸೊ ಕ್ವಶನ್ ಈಸ್ the slips which consist of the details of the objects bought from the shop. ನಾವು ಏನು ತೊಗೊಂಡಿರ್ತೀವೋ ಶಾಪಿಂದ, ಏನೇನು ಐಟಮ್ಸನ್ನ ತೊಗೊಂಡಿರ್ತೀವೋ ಅದ್ರ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಆ ಡೀಟೇಲ್ಸ್ ಇರೋದನ್ನು ನಾವು ಏನಂತ ಕರಿತೀವಿ, ಆ ಡೀಟೇಲ್ಸ್ ಸ್ಲಿಪ್ಪಿಗೆ ಅಂತ ಕೇಳ್ತಿದ್ದಾರೆ. ಏನಂತ ಕರಿತೀವಿ ಆ ಸ್ಲಿಪ್ಪಿಗೆ? ಸೊ ಬಿಲ್ ಅಥವಾ ರಿಸಿಪ್ಟ್, ಅಥವಾ ಬಿಲ್ ಅಥವಾ ರಿಸಿಪ್ಟ್. bill or receipt. Okay, bill or receipt. Okay, so the display board in a shop which shows the cost of each item is called dash. So display board, ನೀವು ಒಂದು ಹೋಟೆಲಿಗೆ ಹೋಗಿರಬಹುದು ಅಥವಾ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿರಬಹುದು, ಅಲ್ಲಿ ಒಂದು ಬೋರ್ಡ್ ಇರುತ್ತೆ. ಸೊ ಈ ಐಟಮ್ಗೆ ಇಷ್ಟು ಕಾಸ್ಟು, ಈ ಐಟಮ್ಗೆ ಇಷ್ಟು ಕಾಸ್ಟು ಅಂತ. ಓಕೆ, ಸೊ ಈ ಸೋಪ್ ತೊಗೊಂಡ್ರೆ ಇಷ್ಟು ಕಾಸ್ಟು, ಅಥವಾ ಹೋಟೆಲಲ್ಲಿ ಈ ತಿಂಡಿಗೆ ಇಷ್ಟು ಕಾಸ್ಟು ಅಂತ ಒಂದು ಲೀಸ್ಟ್ ಇರುತ್ತೆ. ಓಕೆ, ಆ ಲೀಸ್ಟನ್ನು ನಾವು ಏನಂತ ಕರಿತೀವಿ, ಅಂತ ಕೇಳ್ತಿದ್ದಾರೆ. ಸೊ ಏನಂತ ಕರಿತೀವಿ? ಪ್ರೈಸ್ ಲೀಸ್ಟ್. ಓಕೆ, ಪ್ರೈಸ್ ಲೀಸ್ಟ್. Price list. Okay. Third question
In a receipt, the total amount to be given is written both in numbers and words. Okay. In a receipt, the total amount to given is written both in numbers and words. Okay. Total ಹೇಗಿರುತ್ತೆ numbers ಅಲ್ಲೂ ಇರುತ್ತೆ words ಅಲ್ಲೂ ಇರುತ್ತೆ. Okay. Numbers and words. Okay. Words. ಸೊ ಬಿಲ್ ಅಥವಾ ರಿಸಿಪ್ಟ್ ಅಂತ ಕರಿತೀವಿ. ಸೊ ಪ್ರೈಸ್ ಲಿಸ್ಟ್ ಗೊತ್ತಾಗಿದೆ. ಸೊ ನೆಕ್ಸ್ಟು ವರ್ಡ್ಸಲ್ಲಿ ಇರುತ್ತೆ. ಓಕೆ, ಟೋಟಲು ನಂಬರ್ಸು ಮತ್ತು ವರ್ಡ್ಸಲ್ಲೂ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಅಬ್ಸರ್ವ್ ದ ಪ್ರೈಸ್ ಲಿಸ್ಟ್ ಗಿವನ್. ಓಕೆ, ಓಕೆ, ಇಲ್ಲಿ ಅಬ್ಸರ್ವ್ ದ ಪ್ರೈಸ್ ಲಿಸ್ಟ್ ಗಿವನ್, ಒಂದು ಪ್ರೈಸ್ ಲಿಸ್ಟ್ ಕೊಟ್ಟಿದ್ದಾರೆ. ಯಾವ ಶಾಪಿಂದ ಇದು ಅಂದರೆ ಅಹಮದ್ ಫೇರ್ ಪ್ರೈಸ್ ಸ್ಟೋರ್ ಅಂತ. ಓಕೆ, ಅಹಮದ್ ಫೇರ್ ಪ್ರೈಸ್ ಸ್ಟೋರ್, ಸಂತ ಬಿಡಿ ಕೊಡೆಹಳ್ಳಿ. ಓಕೆ, ಸಂತ ಬಿಡಿ ಕೊಡೆಹಳ್ಳಿ ಅದರ ಅಡ್ರೆಸ್. ಓಕೆ, ಸೊ ಅವರು ಪ್ರೈಸ್ ಲಿಸ್ಟ್ ಕೊಟ್ಟಿದ್ದಾರೆ. ಏನಂದರೆ ತೂರ್ ದಾಲ್, ಓಕೆ, 1 kg ಎಷ್ಟಿದೆ ಕ್ವಾಂಟಿಟಿ, 1 kg ಎಷ್ಟಿದೆ 70 rupees. ಓಕೆ, ಶುಗರ್ 1 kg 32 rupees. ಓಕೆ, ಗ್ರಾಮ್ ದಾಲ್ 1 kg 60 rupees. ಓಕೆ, ಮೂಂಗ್ ದಾಲ್ 1 kg 95 rupees. ಪೇಜ್ ನಂಬರ್ 24. ಓಕೆ, ಪೇಜ್ ನಂಬರ್ 24 ಅಲ್ಲಿದೆ. ಸೊ ಮೂಂಗ್ ದಾಲ್ 1 kg ಎಷ್ಟು 95 rupees. ಉರದ್ ದಾಲ್ 1 kg 70 rupees. ರವಾ 1 kg 28 rupees. ಆ್ಯಂಡ್ ಜಾಗರಿ 1 kg 50 rupees. ಆ್ಯಂಡ್ ಕೊರಿಯಾಂಡರ್ 1 kg 120 rupees. ಓಕೆ, ಸೊ ಈ ಥರ ಒಂದು ಪ್ರೈಸ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಆ ಪ್ರೈಸ್ ಲಿಸ್ಟನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡಬೇಕು, ಒಂದು ಬಿಲ್ಲನ್ನು ಪ್ರಿಪೇರ್ ಮಾಡಬೇಕು. ಓಕೆ, ಒಂದು ಬಿಲ್ಲನ್ನು ಪ್ರಿಪೇರ್ ಮಾಡಬೇಕು. ಡೀಟೇಲ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಗೌರಮ್ಮ ಪರ್ಚೇಸ್ ಮಾಡಿದ್ದಾರೆ ಇದನ್ನು. ಸೊ ಗೌರಮ್ಮ ಅನ್ನೋರು ಪರ್ಚೇಸ್ ಮಾಡಿದ್ದಾರೆ ಅಹಮದ್ ಫೇರ್ ಶಾಪಿಂದ. ಡೇಟ್ ಏನಿದೆ 27 January 2014 ಇದೆ. ಸೊ ಏನೇನು ಪರ್ಚೇಸ್ ಮಾಡಿದ್ದಾರೆ ಅಂದರೆ ಈ ಪ್ರೈಸ್ ಲಿಸ್ಟ್ ಇದೆ ಅಲ್ವಾ, ಪ್ರೈಸ್ ಲಿಸ್ಟ್ ನೋಡಿಕೊಂಡು ಅವರು 4 ಐಟಮ್ಸ್ನ ಪರ್ಚೇಸ್ ಮಾಡಿದ್ದಾರೆ ಗೌರಮ್ಮ. ಸೊ ಏನು, ಗ್ರಾಮ್ ದಾಲ್ 1 kg, ತೂರ್ ದಾಲ್ 2 kg, ರವಾ 2 kg ಆ್ಯಂಡ್ ಶುಗರ್ 1 kg. ಇದನ್ನು ಈ 4 ಐಟಮ್ಸ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಒಂದು ಬಿಲ್ಲನ್ನು ಪ್ರಿಪೇರ್ ಮಾಡಬೇಕು. ಮಾಡೋಣವಾ? ಓಕೆ, ಸೊ ಅಹಮದ್ ಫೇರ್ ಪ್ರೈಸ್ ಸ್ಟೋರ್, ಓಕೆ. ಸೊ ಫೇರ್ ಪ್ರೈಸ್ ಸ್ಟೋರ್ ಕೊಡೆಹಳ್ಳಿ. ಸೊ 27 January 2014. 27 January 2014. ಓಕೆನಾ? ಸೊ ಬಿಲ್ ನಂಬರ್ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಬಿಲ್ ನಂಬರನ್ನು 1 ಅಂತ ಬರಿತಾ ಇದ್ದೀನಿ. ಓಕೆ, ಬಿಲ್ ನಂಬರ್ 1. ನೇಮ್ ಆಫ್ ದ ಕಸ್ಟಮರ್ ನೇಮ್ ಗೌರಮ್ಮ. ಓಕೆ, ಗೌರಮ್ಮ. ಸೊ ಸೀರಿಯಲ್ ನಂಬರ್
1 2 3 4 ಐಟಮ್ಸ್ನ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಓಕೆ, ಸೊ ಗ್ರಾಮ್ ದಾಲ್ ಯಾವುದು? ಗ್ರಾಮ್ ದಾಲ್. ಡೀಟೇಲ್ಸ್ ಗ್ರಾಮ್ ದಾಲ್. ಓಕೆ, ಗ್ರಾಮ್ ದಾಲ್. ತೂರ್ ದಾಲ್, ರವಾ, ಶುಗರ್. ಓಕೆ, ಶುಗರ್. ಸೊ ಕ್ವಾಂಟಿಟಿ ಕ್ವಾಂಟಿಟಿ ಸೊ ಕ್ವಾಂಟಿಟಿ ಏನಾಗಿದೆ? 1 kg. ಇದನ್ನ 2 kg, 2 kg and 1 kg. Okay, so cost ಇಲ್ಲಿ ವ್ಯಾಟ್ ಟ್ಯಾಕ್ಸ್ ಏನೂ ಹಾಕಿಲ್ಲ, ಸೊ ಹಾಗಾಗಿ ಟ್ಯಾಕ್ಸ್ ಏನು ಬೇಕಾಗಿಲ್ಲ ನಮಗೆ. ಓಕೆ, ಕಾಸ್ಟ್ ಸೊ 60 rupees ಆಗಿದೆ. 1 ಐಟಮಿಗೆ ಎಷ್ಟು? 60 rupees. ಸೊ ಇದು 70 rupees. ಸೊ 28 rupees, 32 rupees. ಓಕೆ, ಸೊ 1 ಐಟಮ್ಗೆ ಓನ್ಲಿ 1 ಐಟಮ್ಗೆ 60 rupees ಆಗಿದೆ. ಹಾಗಾದರೆ ಇವರು 1 ಐಟಮೇ ಪರ್ಚೇಸ್ ಮಾಡಿದ್ದಾರೆ. ಅಲ್ಲಿ ಟೋಟಲ್ ಅಮೌಂಟ್ ಪ್ಲೇಸಲ್ಲಿ 60 rupees ನಮಗೆ ಬರುತ್ತೆ. ಓಕೆ, 60 rupees ಬರುತ್ತೆ. ಓಕೆ, ಸೊ ನೆಕ್ಸ್ಟು 2 kg ತೊಗೊಂಡಿದ್ದಾರೆ. 70 rupees ಅಂದರೆ ಎಷ್ಟಾಗುತ್ತೆ 2 kgಗೆ? 1 kgಗೆ ಓನ್ಲಿ 1 kg ಅಮೌಂಟ್ ಕೊಟ್ಟಿರೋದಿಲ್ಲಿ. ಸೊ 1 kg 70 rupees ಅಂದರೆ 2 kg ಅಂದರೆ 140 rupees ಆಗುತ್ತೆ. ಓಕೆ, 140 rupees, 140 ಆಗುತ್ತೆ. ಓಕೆ, 140 ಆಗುತ್ತೆ. ನೆಕ್ಸ್ಟು ಸೊ ಈಗ ರವಾ 28 rupees ಆಗಿದೆ 1 kgಗೆ. ಇಲ್ಲಿ 2 kg ತೊಗೊಂಡಿದ್ದಾರೆ ಇವರು. 2 kg ಅಂದರೆ ಎಷ್ಟಾಗುತ್ತೆ? ಸೊ 56 rupees ಆಗುತ್ತೆ. ಓಕೆ, 56 rupees ಆಗುತ್ತೆ. ಓಕೆ, 28 2s 56, 70 2s 140, 28 2s 56. ಓಕೆ, ಸೊ ನೆಕ್ಸ್ಟ್ ಶುಗರ್ 1 kgಗೆ 32 rupees ಇದೆ. 1 kgಗೆ 32 rupees ಇದೆ. ಅವ್ರು ತೊಗೊಂಡಿರೋದು ಕೂಡ 1 kgನೇ. ಸೊ 1 kgಗೆ ಎಷ್ಟಾಗಿದೆ? ಸೊ 32 rupees ಆಗಿದೆ. ಓಕೆ, ಸೊ 32 rupees. ಸೊ ಇದೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ನಮಗೆ ಆ್ಯಡ್ ಮಾಡೋಣವಾ? ಓಕೆ, 0 0 ಪಾಯಿಂಟ್. ಸೊ 6 + 2 8 ಆಗುತ್ತೆ. ಸೊ ಇದು 5 + 3 8, 8 + 2 ಎಷ್ಟು? 8 + 4 ಎಷ್ಟಾಗುತ್ತೆ? ಸೊ 12 ಆಗುತ್ತೆ. 12 + 6 18 ಆಗುತ್ತೆ. ಸೊ 18. ಸೊ 5 + 3 8 ಆಯಿತು. 8 + 4 12, 12 + 6 18 ಆಯಿತು. 18 ಒಂದು ಕ್ಯಾರಿ. ಸೊ 1 + 1 2 ಮೀನ್ಸ್ ಎಷ್ಟಾಗಿದೆ? 288 rupees ಆಗಿದೆ. ಸೊ ಟೋಟಲ್ 288 rupees ಆಗಿದೆ. ಅದನ್ನು ಇಲ್ಲಿ ವರ್ಡ್ಸಲ್ಲಿ ಬರಿತಾ ಇದ್ದೀನಿ. ಓಕೆ, ಇನ್ ವರ್ಡ್ಸ್. $288 rupees only. Okay, only. Okay,
ಸಿಗ್ನೇಚರ್. ನೆಕ್ಸ್ಟು ಸಿಗ್ನೇಚರ್ ಆಫ್ ದ ಶಾಪ್ಕೀಪರ್. ಓಕೆ, ನೋಡಿ ಅಹಮದ್ ಫೇರ್ ಪ್ರೈಸ್ ಸ್ಟೋರ್ ಕೋಡೆಹಳ್ಳಿ. ಸೊ ಡೇಟ್ ಎಷ್ಟಿದೆ 27 January 2014. ಸೊ ಬಿಲ್ ನಂಬರ್ 1, ಕಸ್ಟಮರ್ ನೇಮ್ ಗೌರಮ್ಮ. ಸೊ ಸೀರಿಯಲ್ ನಂಬರ್ 4 ಐಟಮ್ಸು, ಡೀಟೇಲ್ಸ್ ಗ್ರಾಮ್ ದಾಲ್, ತೂರ್ ದಾಲ್, ರವಾ ಆ್ಯಂಡ್ ಶುಗರ್, ಕ್ವಾಂಟಿಟಿ 1 kg, 2 kg, 2 kg, 1 kg. ಕಾಸ್ಟು 1 ಐಟಮಿಗೆ 60 rupees, 70 rupees, 28 rupees, 32 rupees ಇದೆ. ಸೊ ಟೋಟಲ್ ಅಮೌಂಟು 60. ಇದು ಡಬಲ್ ಇದೆ, ಹಾಗಾಗಿ 140 ಆಗಿದೆ. ಇದು ಕೂಡ 28 2s 56 ಆಗುತ್ತೆ. 32 1 kgನೇ ತೊಗೊಂಡಿದ್ದಾರೆ, ಹಾಗಾಗಿ 32 rupees ಆಗಿದೆ. ಟೋಟಲ್ ಎಷ್ಟಾಗುತ್ತೆ 288 rupees ಆಗುತ್ತೆ. ಓಕೆ, 288 rupees. ಇನ್ ವರ್ಡ್ಸಲ್ಲಿ ಬರೆದ್ರೆ 288 rupees ಓನ್ಲಿ. ಓಕೆ, ಸಿಗ್ನೇಚರ್ ಆಫ್ ದ ಶಾಪ್ಕೀಪರ್. ಸೊ ಇದನ್ನು ನಾವು ಪ್ರೈಸ್ ಲೀಸ್ಟನ್ನು ನೋಡಿಕೊಂಡು ಬಿಲ್ಲನ್ನು ಪ್ರಿಪೇರ್ ಮಾಡಿದ್ದೀವಿ. ಓಕೆ, ಸೊ ಪ್ರೈಸ್ ಲೀಸ್ಟ್ ಆ್ಯಂಡ್ ಬಿಲ್ ನಿಮಗೆ ಪ್ರೈಸ್ ಲೀಸ್ಟು, ರಿಸಿಪ್ಟ್ ಅಥವಾ ಬಿಲ್ಲು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಥ್ಯಾಂಕ್ ಯು.